ಹಲೋ ಎವ್ರಿವನ್. ಮನೇಲಿ ಗೆಣಸಿದೆ ಅಂದ್ಬಿಟ್ಟು ಅದರಿಂದ ವಿಹಾನ್ಗೆ ಏನಾದ್ರು ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್ ಮತ್ತು ಗೆಣಸನ್ನು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಮೆಣಸಿನ್ಕಾಯಿ ಮತ್ತು 5 ಬಾದಾಮಿ ಕಟ್ ಮಾಡಿ ಇಟ್ಕೊಂಡು ಜೀರಿಗೆ ಇಷ್ಟನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಚಮಚ ಅಕ್ಕಿ ಹಿಟ್ಟು, ಕೊತ್ತಂಬರಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇಷ್ಟನ್ನು ಹಾಕಿ ನಾನು ಕಲಿಸ್ಕೊಂಡೆ. ಅದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ವಿಹಾನ್ಗೆ ಅಂದ್ಬಿಟ್ಟು ಸ್ವಲ್ಪ ಕಡಲೆ, 4-5 ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, 2 ಮೆಣಸಿನ ತಳ್ಳು ಮತ್ತು ಹುಳಿಗೆ ನಾನು ಹುಣಸೆಹಣ್ಣು ಬದಲು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ಸ್ವಲ್ಪ ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಂಡೆ. ನೆಕ್ಸ್ಟ್ ನಾವು ಕಲಸಿಟ್ಕೊಂಡಿದ್ದ ಹಿಟ್ಟನ್ನು ಸ್ವಲ್ಪ ಉಂಡೆಯಾಗಿ ತೊಗೊಂಡು ಈ ರೀತಿ ರೌಂಡಕ್ಕೆ ತಟ್ಕೋಬೇಕು, ವಡೆ ತಟ್ತೀವಲ್ಲ ಆ ರೀತಿ. ಅದಾದಮೇಲೆ ತವಗೆ ತುಪ್ಪ ಹಾಕ್ಕೊಂಡು ಬೇಯಕ್ಕೆ ಹಾಕಬೇಕು. ಅದನ್ನು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೋಬೇಕು. ಅದಾದಮೇಲೆ ನಾವು 2 ಸೈಡು ಸಹ ಈ ಥರ ಮಡಚಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ವಿಹಾನ್ಗೆ ಚಟ್ನಿ ಹಾರಿಸಿದ್ದೆ ಮತ್ತು ಟೊಮೆಟೊ ಸಾಸ್ ಇತ್ತು, ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿತ್ತು. ನೀವು ಟೇಸ್ಟ್ ಮಾಡಿ ನೋಡಿ. ಹೆಂಗಿದೆ?